ಪ್ರತಿಭಟನೆ ಹೋರಾಟಗಳಿಗೆ ಸೀಮಿತ ಆಗಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಅವಕಾಶವನ್ನ ನೀಡೋದಕ್ಕೆ ಈಗ ಮುಂದಾಗಿರೋದು. ರಸ್ತೆ ತಡೆಯನ್ನ ಮಾಡೋ ಹಾಗಿಲ್ಲ, ವಿಧಾನಸೌಧದತ್ತ ಸುಳಿಯೋ ಹಾಗಿಲ್ಲ. ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಫ್ರೀಡಂ ಪಾರ್ಕ್ ಸುತ್ತ ಕಬ್ಬಿಣದ ಕಂಬಿಯನ್ನ ಇಲಾಖೆ ಈಗ ಅಳವಡಿಸಿದೆ. ಫ್ರೀಡಂ ಪಾರ್ಕ್ ಪಕ್ಕದ ಶೇಷಾದ್ರಿ ರಸ್ತೆಗೆ ಗೇಟ್ ಅಳವಡಿಕೆ ಮಾಡಲಾಗಿದೆ. ಪ್ರತಿಭಟನೆ ಉಗ್ರ ಸ್ವರೂಪವನ್ನ ತಡೆಯೋದಕ್ಕೆ ಪೊಲೀಸರು ಹಲವು ಪ್ಲಾನ್ಗಳನ್ನ ಮಾಡಿದ್ದಾರೆ. ಪ್ರತಿಭಟನೆ ಹೋರಾಟಗಳಿಗೆ ನಿಗದಿ ಆಗಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಈಗ ರಸ್ತೆ ತಡೆ ವಿಧಾನಸೌಧದತ್ತ ಸುಳಿಯದೇ ಇರುವಂತಹ ರೀತಿಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಮಾತ್ರವೇ ಅವಕಾಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನ ಸುತ್ತ ಕಂಬಿಗಳನ್ನ ಅಳವಡಿಸಲಾಗಿದೆ. ಫ್ರೀಡಂ ಪಾರ್ಕ್ ಪಕ್ಕದ ಶೇಷಾದ್ರಿ ರಸ್ತೆಗೆ ಗೇಟ್ ಕೂಡ ಅಳವಡಿಸಿರೋದು ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಫ್ರೀಡಂ ಪಾರ್ಕ್ಗೆ ಪ್ರೊಟೆಸ್ಟ್ಗೆ ಅಂತ ಹೇಳಿ ಜನ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಫ್ರೀಡಂ ಪಾರ್ಕನ್ನು ಬಿಟ್ಟು ಹೊರಭಾಗದಲ್ಲಿ ಕೂಡ ಪ್ರತಿಭಟನೆಗೆ ಅಂತ ಮುಂದಾಗ್ತಾರೆ, ರಸ್ತೆಗಳನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ಇವೆಲ್ಲವುಗಳು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜಿಂಗ್ ಆಗಿತ್ತು. ಸದ್ಯ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನನ್ನು ಪೊಲೀಸ್ ಇಲಾಖೆ ಮಾಡಿದೆ. ಏನು ಅಂತ ತೋರಿಸ್ತಾ ಹೋಗ್ತೀನಿ. ಸದ್ಯ ಗಮನಿಸ್ತಾ ಇದ್ರೆ ನೀವು ಫ್ರೀಡಂ ಪಾರ್ಕ್ನ ದೃಶ್ಯಗಳಿದು. ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಪ್ರತಿಭಟನೆಯನ್ನು ಮಾಡುವಂಥ ಸ್ಥಳ ಇದು. ಇಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಕೆಲವೊಂದಿಷ್ಟು ಭಾಷಣಗಳಿಗೆ ಪ್ರಚೋದನಕ್ಕೆ ಒಳಗಾಗಿಯೋ ಅಥವಾ ಇನ್ನೊಂದಿಷ್ಟು ಕಾರಣಗಳಿಗೋಸ್ಕರ ರಸ್ತೆಗಿಳಿತಾರೆ. ಜೊತೆಗೆ ಇಲ್ಲಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಡ್ತಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಪೊಲೀಸ್ ಇಲಾಖೆ ಎದುರಿಸುತ್ತೆ. ಸದ್ಯ ಅದನ್ನು ತಡಿಬೇಕು ಅಂತ ಹೇಳಿ ಗಮನಿಸ್ತಾ ಇದ್ದೀರಾ. ರಸ್ತೆ ಬದಿಯಲ್ಲಿದ್ದಂಥ ಒಂದು ತಡೆಗೋಡೆ ಏನಿದೆ ಅದನ್ನು ಎತ್ತರಕ್ಕೆ ಏರಿಸಿರುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಅಲ್ಲಿ ಹತ್ತಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಡುಭಾಗದಲ್ಲಿ ಸಣ್ಣ ಸಣ್ಣ ಆಗಿರುವಂಥ ಚೂಪಾದಂಥ ರಚನೆಗಳನ್ನು ಕೂಡ ಮಾಡಿರುವಂಥದ್ದು. ಬರೀ ಇಷ್ಟೇ ಆಗಿದ್ರೆ ನಾವು ಇದನ್ನು ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ನೀವು ಮತ್ತೊಂದು ಗಮನಿಸಬೇಕೇನು ಅಂತ ಹೇಳಿದ್ರೆ, ಪ್ರತಿ ಸಲವೂ ಕೂಡ ಇಲ್ಲಿ ನೂರಾರು ಈ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಆ ಪ್ರತಿಭಟನೆಕಾರರನ್ನ ಒಂದು ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈಗ ಸದ್ಯ ಈ ಥರದ ಒಂದು ಗೇಟನ್ನು ಅಳವಡಿಸಿರುವಂಥದ್ದು. ಸಂಪೂರ್ಣವಾಗಿ ಗೇಟನ್ನು ಹಾಕಿ ಲಾಕ್ ಮಾಡಿಬಿಟ್ರೆ ಯಾರು ಕೂಡ ಪ್ರತಿಭಟನೆಕಾರರು ಇಲ್ಲಿಂದ ಹೊರಭಾಗಕ್ಕೆ ಹೋಗೋದಿಲ್ಲ ಅಂಥೇಳಿ. ಜೊತೆಗೆ ಅಲ್ಲಿ ನೋಡ್ತಾ ಹೋದರೆ ಅಲ್ಲಿಂದಲೂ ಕೂಡ ಹೊರಗಡೆ ಯಾರೂ ಕೂಡ ಬರಬಾರ್ದು ಅಂತ ಬ್ಲ್ಯಾಕ್ ಕಲರ್ ಕಂಬಿಗಳನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಎತ್ತರವಾದಂತಹ ಕಂಬಿಗಳನ್ನು ಹಾಕಿರುವಂಥದ್ದು ಕೂಡ ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಯಾರೂ ಕೂಡ ಪ್ರತಿಭಟನೆಗೆ ಬಂದಂಥವರು ಹೊರಭಾಗಕ್ಕೆ ಹೋಗಬಾರ್ದು ಅಂತ ಹೇಳುವಂಥ ಈ ಥರದ ರಚನೆಗಳನ್ನು ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು. ಜೊತೆಗೆ ಪ್ರತಿಭಟನೆ ನಡೆಸುವಂಥವರು ಶಾಂತಿಯುತವಾಗಿ ಫ್ರೀಡಂ ಪಾರ್ಕ್ನಲ್ಲೇ ಪ್ರತಿಭಟನೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸ್ ಇಲಾಖೆ ಕೈಗೊಂಡಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಇದು ಫ್ರೀಡಂ ಪಾರ್ಕ್ನಲ್ಲಿ ಈಗ ರಚನೆಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.